ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ನಾನು ಎಲ್ಲೇ ಇರಲಿ ಪ್ರತಿ ಶನಿವಾರ ಆಂಜನೇಯನ ದರ್ಶನ ಮಾಡಬೇಕು ಅನ್ನೋದು ನನ್ನ ಒಂದು ಪ್ರಯಾರಿಟಿ. ಸೊ ಯಾವಾಗಲೇ ಆಗಲಿ, ನಾನು ಬೆಂಗಳೂರಲ್ಲೇ ಇರಲಿ, ನನ್ನ ನೇಟಿವಲ್ಲೇ ಇರಲಿ, ನನಗೆ ಪ್ರತಿ ವಾರ ಆಂಜನೇಯನ ದರ್ಶನ ಮಾಡಿದ್ರೆ ಮನಸ್ಸಿಗೇನೋ ಒಂಥರ ಸಮಾಧಾನ. ಸೊ ಅದಕ್ಕಾಗಿ ಗೋವಾದಲ್ಲಿ ಆಂಜನೇಯನ ದೇವಸ್ಥಾನನ ಹುಡ್ಕೊಂಡು ಬಂದಿದ್ವಿ. ಸೊ ಬಸ್ ಸ್ಟಾಪ್ ಹತ್ತಿರ ನಮಗೆ ಆಂಜನೇಯಂದು ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಸೊ ಅದೇ ಆಂಜನೇಯನ ದೇವಸ್ಥಾನ. ನಾವು 2 ದೇವಸ್ಥಾನಕ್ಕೆ ಹೋಗಿದ್ವಿ. ಈ ವಿಡಿಯೋದಲ್ಲಿ ಅದು ಇನ್ನೊಂದು ದೇವಸ್ಥಾನದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ಚಿಕ್ಕ ದೇವಸ್ಥಾನ. ಇಲ್ಲಿ ದೇವಸ್ಥಾನಗಳು ಸ್ವಲ್ಪ ಸಿಗೋದು ಕಡಿಮೆನೇ, ಯಾಕೆಂದರೆ ಗೋವಾದಲ್ಲಿ ಅತಿ ಹೆಚ್ಚಾಗಿ ಇರೋದು ಕ್ರಿಶ್ಚಿಯನ್ಸು. ಹಾಗಾಗಿ ಆಲ್ಮೋಸ್ಟು ನಮಗೆ ಚರ್ಚ್ಗಳು ಸಿಗುತ್ತೆ. ದೇವಸ್ಥಾನಗಳು ಇಲ್ಲ ಅಂತ ಅಲ್ಲ, ದೇವಸ್ಥಾನಗಳು ಇದೆ, ಆದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ. ಸ್ವಲ್ಪ ದೂರ ಎಲ್ಲ ಹೋಗಬೇಕು. ಹತ್ತತ್ರ ಕರ್ನಾಟಕದ ಥರ ಹತ್ತಿರ ಎಲ್ಲ ಇರಲ್ಲ, ಸ್ವಲ್ಪ ದೂರ ಇರುತ್ತೆ. ಹುಡ್ಕೊಂಡು ಬಂದ್ವಿ. 1 ಕಿಲೋಮೀಟರ್ ಹತ್ತತ್ರ ನಮಗೆ ಆಂಜನೇಯನ ದೇವಸ್ಥಾನ ಸಿಕ್ಕಿದೆ. ಈ ದೇವಸ್ಥಾನ ಆಗಲಿ, ಮೊದಲು ನೋಡಿದ ಆಂಜನೇಯ ದೇವಸ್ಥಾನ ಆಗಲಿ ಸ್ವಲ್ಪ ಚಿಕ್ಕದಿದೆ, ಮತ್ತು ಬೇರೆ ದೇವಸ್ಥಾನ ಇರಬಹುದು, ನಾವಿನ್ನೂ ನೋಡಿಲ್ಲ. ಓಕೆ, ಈ ವ್ಲಾಗ್ನ ನಾನು ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಫುಲ್ ವ್ಲಾಗ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇಲ್ಲಿ ದೇವಸ್ಥಾನ ಆದಮೇಲೆ ಇಲ್ಲಿ ಆ ಕಡೆ ಒಂದು ಏನೋ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಏನು ಪ್ರೋಗ್ರಾಮ್ ಅಂತ ಗೊತ್ತಿಲ್ಲ, ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನು ನಡೀತಾ ಇದೆ, ಸೊ ಏನೆಲ್ಲ ಪ್ರೋಗ್ರಾಮ್ಸ್ ಇರುತ್ತೆ, ಸೊ ವ್ಲಾಗ್ ನಾನು ಹೀಗೆ ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೀವು ನೋಡ್ತಾ ಹೋಗಿ. ಇದು ಕೂಡ ಆಂಜನೇಯನ ಇನ್ನೊಂದು ದೇವಸ್ಥಾನ. ಇದು ತುಂಬ ಚಿಕ್ಕದಾಗಿತ್ತು ವಿಗ್ರಹ. ಈ ಒಂದು ದೇವಸ್ಥಾನ ಇನ್ನ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡದಾಗಿ ದೇವಸ್ಥಾನ ರೆಡಿ ಆಗ್ತಿದೆ. ಸೊ ಇನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಸುತ್ತೆ. ಸದ್ಯಕ್ಕೆ ಇಲ್ಲೊಂದು ಪುಟ್ಟದಾಗಿ ಆಂಜನೇಯನ ಇಟ್ಟಿದ್ದಾರೆ. ಅಲ್ಲಿ ನಡೀತಾ ಇರೋದು ಗೋವಾ ವಿವಾ ಕಾರ್ನಿವಲ್ ಅಂತೆ. ನೋಡೋಣ, ನಾವು ಗೋವಾಗೆ ಬಂದ್ಮೇಲೆ ಈ ರೀತಿ ಒಂದು ಫಂಕ್ಷನ್ಸ್ನ ಅಟೆಂಡ್ ಮಾಡ್ತಾ ಇರೋದು ಹೇಗಿರುತ್ತೆ ಏನು ಅಂತ. ಅರೇಂಜ್ಮೆಂಟ್ ಮಾತ್ರ ಸಕ್ಕತ್ತಾಗಿದೆ. One more time, put your hands up in the air. Make some noise. A round of applause. This is Atlas Round. Let's go. Shake, shake, Sonora, shake your body line. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಗೋವಾದಲ್ಲಿ ಈ ಒಂದು ಕಾರ್ನಿವಲ್ ನಡೆಯೋದು ಸಾಮಾನ್ಯ ಅಂತೆ. ನಾವು ಹೊಸದಾಗಿ ಬಂದಿರೋದ್ರಿಂದ ಇದೊಂಥರ ನಮಗೆ ಡಿಫ್ರೆಂಟ್ ಫೀಲ್ ಕೊಡ್ತು ಅಂತಾನೆ ಹೇಳ್ಬೋದು. ಫುಲ್ ಮ್ಯೂಸಿಕ್ ನೈಟ್ ಇತ್ತು. ತುಂಬ ಚೆನ್ನಾಗಿ ಮ್ಯೂಸಿಕ್ಸ್ ಎಲ್ಲ ಇತ್ತು. ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ರು. ನಾವು ಕೂಡ ಎಂಜಾಯ್ ಮಾಡಿದ್ವಿ. ನಾನು ಹೇಳೋದಕ್ಕಿಂತ ಆ್ಯಕ್ಚುಲಾಗಿ ನೀವೇ ಫುಲ್ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ಮ್ಯೂಸಿಕ್ಸ್ ಇತ್ತು ಅಂತ. ಸೊ ನಮ್ಮ ಕರ್ನಾಟಕದ ಮ್ಯೂಸಿಕ್ಕು ಇಲ್ಲಿ ಮ್ಯೂಸಿಕ್ಕು ಡಿಫ್ರೆನ್ಸ್ ಇದೆ. ಏನೇ ಮ್ಯೂಸಿಕ್ ಚೇಂಜ್ ಆದರೂ ಕೂಡ ಅದರಲ್ಲೊಂದು ಫೀಲ್ ಇರುತ್ತೆ ಅಲ್ವಾ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು. ಸೊ ಫುಲ್ ನೋಡಿ, ಮ್ಯೂಸಿಕ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಎಲ್ಲೇ ಹೋದರೂ ಮಕ್ಕಳನ್ನ ಅಟ್ರಾಕ್ಟ್ ಮಾಡಬೇಕು ಅಂದರೆ ಈ ರೀತಿ ಒಂದು ಗೇಮ್ಸ್ನ ಇಟ್ಟೇ ಇರ್ತಾರೆ ಅಲ್ವಾ. ಸೊ ನಾವು ಸ್ವಲ್ಪ ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡಿಕೊಂಡು ಇನ್ನೇನು ಮನೆಗೆ ಹೊರಡೋಣ ಅನ್ನೋಷ್ಟರಲ್ಲಿ ನನ್ನ ಮಗನಿಗೆ ಎಂಟ್ರೆನ್ಸಲ್ಲಿ ಕಾಣಿಸಿದ್ದೆ ಈ ಒಂದು ಗೇಮು. ಸೊ ಅವನಿಗೆ ಈ ರೀತಿ ಗೇಮ್ಗಳೆಲ್ಲ ಇದ್ದರೆ ಸೊ ಸಖತ್ ಇಂಟ್ರೆಸ್ಟು. ಹಂಗಾಗಿ ಹಠ ಮಾಡ್ದ, ಸರಿ ಆಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಇಲ್ಲಿ ಏನು ಅಂದರೆ ನಾನು ಅಂದ್ಕೊಂಡೆ ಇದಕ್ಕೆ ಅಮೌಂಟ್ ಇರುತ್ತೆ, ಸೊ ಟಿಕೆಟ್ ತೊಗೋಬೇಕು ಅಂತ ಹೇಳಿ. ಬಟ್ ಇದು ಫ್ರೀ ಗೇಮು, ಆರಾಮಾಗಿ ಆಡ್ಕೋಬೋದು. ಆದರೆ ಟೈಮಿಂಗ್ಸ್ ಇರುತ್ತೆ, ತುಂಬ ಮಕ್ಳು ಇರೋದ್ರಿಂದ ಅವ್ರು ಏನು ಮಾಡಿದರು, ಟೈಮ್ ಫಿಕ್ಸ್ ಮಾಡಿದರು ಒಂದು 5 ಮಿನಿಟ್ಸು ಒಂದೊಂದು ಮಕ್ಕಳಿಗೆ ಸೊ ಆಟ ಆಡಿಸ್ಬಿಟ್ಟು ಕಳಿಸ್ತಾ ಇದ್ರು. ಸೊ ಸಖತ್ ಎಂಜಾಯ್ ಮಾಡಿ ಅಂತೂ ಬಂದ ನನ್ನ ಮಗ. ಅವ್ರು ಇಳಿದ್ಮೇಲೆ ನೀನು ಕೂತ್ಕೋ, ನಿಂದು ಫೋಟೋ ತೆಗೋಣ. ಓಕೆ, ಗೋವಾ ವೈವಾ ಕಾರ್ನಿವಲ್ ಚೆನ್ನಾಗಿದೆ. ನಾಳೆ ಎಕ್ಸಿಬಿಷನ್ಸ್ ಎಲ್ಲ ಇರುತ್ತಂತೆ. ಇವತ್ತು ಆಲ್ಮೋಸ್ಟ್ ಮ್ಯೂಸಿಕ್ ನೈಟು ಇಲ್ಲೇ ಏನು ವ್ಯಾಲೆಂಟೈನ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ನನಗೆ ಈ ಡೆಕೋರೇಷನ್ ತುಂಬ ಇಷ್ಟ ಆಯಿತು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಇನ್ನು ಅಷ್ಟೇ ಅಲ್ಲದೆ ರೋಡಲ್ಲೂ ಕೂಡ ಈ ರೀತಿ ಒಂದು ಡೆಕೋರೇಟ್ ಮಾಡಿದ್ದಾರೆ. ಓಕೆ, ಗೇಮ್ಸು ಅಷ್ಟೇ. ಅಲ್ಲಿ 2 ಗೇಮ್ ಇತ್ತು, ಬಟ್ ಫ್ರೀ ಈ ಗೇಮು. ಟೈಮಿಂಗ್ಸ್ ಇರುತ್ತೆ, ಅಷ್ಟೇ ಟೈಮು. ಒಂದು ಮಗು ಒಂದ್ಸಲ ಅಷ್ಟೇ ಆಡ್ಬೋದು, ಆ ಥರ ಚೆನ್ನಾಗಿದೆ ಓವರ್ ಆಲು. ನಾಳೆ ಮಾರ್ನಿಂಗು ಇದು ನೈಟು ಫುಲ್ಲು ಮ್ಯೂಸಿಕ್ ಎಲ್ಲ ಇರುತ್ತೆ. ನಾಳೆ ಮಾರ್ನಿಂಗು ಇಲ್ಲಿ ಎಕ್ಸಿಬಿಷನ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತೆ. ನಾನು ಅದನ್ನು ಕೂಡ ವಿಡಿಯೋ ಮಾಡ್ತೀನಿ, ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನೀವು ಕೂಡ ನೋಡಬಹುದು. And I want to see all those hands up in the air as well, okay? So when you say hooray, I want to see your hands up come up in the air. ಈ ರೀತಿ ಕಾರಲ್ಲೆಲ್ಲ ಎಕ್ಸಿಬಿಷನ್ ಮಾಡ್ತಾರೆ. ಇಲ್ಲೊಂದು ಕಾರ್ ಇಟ್ಟಿದ್ದಾರೆ, ಜೀಪ್ ಇಟ್ಟಿದ್ದಾರೆ. ಇವನಿಗೆ ಈ ಥರ ಎಲ್ಲ ಗಂಡು ಮಕ್ಕಳು ಅಂದ್ರೇ ಹಾಗೆ ಸ್ವಲ್ಪ ಜೀಪು ಕಾರು ಕೂತಿದ್ದಾನೆ. Here we go. No, leave them in the air. ಮನೆಗೆ ಇದ್ರಲ್ಲೇ ಆ ಪಾಪನು ಕುತ್ಕೋಬೇಕಂತೆ. All right, let's do this. ಆ ಪಾಪನು ಕುತ್ಕೋಬೇಕಂತೆ. ನಾವು ಹೋಗೋಣ. One more time. Hip hip. ಸಾಕು. And one final time. Hip hip. ಮತ್ತೆ ನಾಳೆ ಬರೋಣ. One more time. Make some noise for Anders Fruit, everybody. Come. We're going to have another 2 bands coming up on stage. The next one is one of Goa's finest, one of my favorites. They're the classics, but for now we have a couple of special things for each and every one of you. As you know, we've got some wonderful people serving wonderful stuff here. But before we get there, we've got a couple of prizes, spot prizes and gift vouchers to give out. But we just want to remind everybody that we've got 2 fantastic bar counters set up, one just behind the sound console window and one at the far corner there in the back. So please head on over, quench your thirst, stay hydrated. Remember, you need a coupon to buy. Hello, sir, ಬನ್ನಿ. We've got coupon counters set up just near the trust. ಇವಾಗ ಮನೆಗೆ ಬಂದ್ವಿ. ಕಾರ್ನಿವಲ್ ಅಂತಂದರೆ ನನ್ನ ಪ್ರಕಾರ ಏನು ಅನ್ನಿಸ್ತು ಅಂದರೆ ಈ ಫುಡ್ ಫೆಸ್ಟಿವಲ್ ಅಂತ ಎಲ್ಲ ಮಾಡ್ತಾರೆ. ಬೆಂಗಳೂರಾಗಿರ್ಬೋದು, ಧಾರವಾಡ, ಒಟ್ಟಾರೆ ಮೇನ್ ಸಿಟಿಗಳಲ್ಲಿ ಸ್ವಲ್ಪ ಫುಡ್ ಫೆಸ್ಟಿವಲ್ ಎಲ್ಲ ನಡೀತಾ ಇರುತ್ತೆ. ಆ ಥರ ಅಂತ ಅನ್ನಿಸ್ತು ನನಗೆ. ಬಟ್ ಚೆನ್ನಾಗಿತ್ತು ಏನೋ ಒಂಥರ. ಆಮೇಲೆ ಫುಡ್ ತುಂಬ ವೆರೈಟೀಸ್ ಏನು ಇರಲಿಲ್ಲ. ಇಲ್ಲಿ ಮೋಸ್ಟ್ ಪಾಪ್ಯುಲರ್ ಅಂದರೆ ಅದೇ ವೈನು ಮತ್ತು ವಡಾಪಾವ್ ಈ ಥರ ಫೇಮಸ್ಸು. ಸೊ ಹಾಗಾಗಿ ಅದೇನೇ ಜಾಸ್ತಿ ಇತ್ತು. ಅದು ಬಿಟ್ಟರೆ ಅದೇ ಇವತ್ತು ಫುಲ್ಲು ನೈಟೆಲ್ಲ ಡ್ಯಾನ್ಸು ಮತ್ತು ಸಾಂಗ್ಸು ಇದೇ ಥರ ಇರುತ್ತೆ. ನಾಳೆ ಏನಿದೆ ಸೊ ಎಕ್ಸಿಬಿಷನ್ ಇದೆ. ನಾವು ಹೋಗುವಾಗಲೇ ಕೆಲವೊಂದು ಗಾಡಿಗಳೆಲ್ಲ ಎಕ್ಸಿಬಿಷನ್ ಅಂದರೆ ರೆಡಿ ಮಾಡ್ಕೊಂಡೆಲ್ಲ ಹೋಗ್ತಾಯಿದ್ರು. ಸೊ ಅದು ಶೋ ನಾಳೆ ಇದೆ ಅಂತೆ.
ನೋಡೋಣ ಹೇಗಿರುತ್ತೆ ಅಂತ ಎಲ್ಲ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ವೀಡಿಯೋಸ್ನ ನೋಡ್ತಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಯಾವ ರೀತಿ ನೋಡ್ತೀರಾ, ಸೊ ಅಷ್ಟೇ ಚೆನ್ನಾಗಿ ನನ್ನ ವ್ಲಾಗ್ಗಳು ಮುಂದೆ ಬರುತ್ತೆ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.